ನಮಸ್ಕಾರ ಗೆಳೆಯರೆ, ನಾನಿವತ್ತು ಹೇಳುವಂಥ ಮೂವಿ ಹೆಸರು ಬ್ರಿಂಗ್ ಹೇರ್ ಬ್ಯಾಕ್. ಈ ಒಂದು ಮೂವಿ ಹಾರರ್ ಮತ್ತು ಥ್ರಿಲ್ಲರ್ ಮೇಲೆ ಬೇಸ್ ಆಗಿದೆ. ಈ ಒಂದು ಮೂವಿಲಿ ಪೆಪ್ಪರ್ ಅನ್ನೋ ಹುಡುಗಿಗೆ ಕಣ್ಣು ಕಾಣಿಸೋದಿಲ್ಲ, ಕೇವಲ ಬೆಳಕು ಮಾತ್ರ ಕಾಣಿಸುತ್ತೆ. ಇವಳಿಗೆ ಒಬ್ಬ ಸ್ಟೆಪ್ ಬ್ರದರ್ ಇರ್ತಾನೆ, ಅವನ ಹೆಸರು ಆ್ಯಂಡಿ. ಪೆಪ್ಪರ್ನ ತಂದೆ ರೀಸೆಂಟ್ ಆಗಿ ಕ್ಯಾನ್ಸರ್ ಇಂದ ತೀರ್ಕೊಂಡಿರ್ತಾರೆ. ಇದಾದ ನಂತರ ವೆಂಡಿ ಅನ್ನೋ ಸೋಷಿಯಲ್ ವರ್ಕರ್ ಆಫೀಸರ್ ಪೆಪ್ಪರ್ ಮತ್ತು ಆ್ಯಂಡಿನ ನೋಡ್ಕೊಳ್ಳೋದಕ್ಕೆ ಒಬ್ರು ಗಾರ್ಡಿಯನ್ನ ಅರೇಂಜ್ ಮಾಡ್ತಾರೆ. ಆ ಗಾರ್ಡಿಯನ್ನೇ ಲಾರಾ ಅಂತ. ಲಾರಾಳ ಮನೆಗೆ ಆ್ಯಂಡಿ ಮತ್ತೆ ಪೆಪ್ಪರ್ ಬರ್ತಾರೆ. ಇಲ್ಲಿ ಲಾರಾಗೆ ಪೆಪ್ಪರ್ ತುಂಬಾನೇ ಇಷ್ಟ ಆಗ್ತಾಳೆ. ಬಟ್ ಆ್ಯಂಡಿಗೆ ಲಾರಾ ಅಂದ್ರೆ ಇಷ್ಟ ಆಗೋದೇ ಇಲ್ಲ. ಕಾರಣ, ಲಾರಾ ಮಾತಾಡೋದು ಮತ್ತೆ ಮಾಡೋ ಕೆಲಸಗಳು ಆ್ಯಂಡಿಗೆ ಇಷ್ಟ ಆಗೋದಿಲ್ಲ. ಇದೇ ಕಾರಣಕ್ಕೆ ಅವರಿಬ್ಬರಿಗೂ ಆಗ್ಬರೋದಿಲ್ಲ. ನಂತರ ಇದೇ ಮನೆಯಲ್ಲೇ ಇನ್ನೊಬ್ಳು ಸಣ್ಣ ಹುಡುಗಿ ಇರ್ತಾಳೆ, ಅವಳೇ ಆಲಿ ಅಂತ. ಆಲಿ ಇಲ್ಲಿ ತುಂಬಾನೇ ಸೈಲೆಂಟ್ ಆಗಿರ್ತಾಳೆ, ಮಾತಾಡೋದಿಲ್ಲ, ನೋಡೋದಕ್ಕೂ ಕೂಡ ತುಂಬಾನೇ ವಿಚಿತ್ರವಾಗಿ ಇರ್ತಾಳೆ. ಇದಾದ ಕೆಲವು ದಿವಸಗಳ ನಂತರ ಲಾರಾ ಪೆಪ್ಪರ್ನ ಕರ್ಕೊಂಡು ಶಾಪಿಂಗ್ಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ತಾಳೆ. ಹೋಗೋಕಿನ ಮುಂಚೆ ಆ್ಯಂಡಿಗೆ ಆಲಿನ ಆಚೆ ಕಡೆ ಬಿಡಬೇಡ ಅಂತ ಹೇಳಿ ಪೆಪ್ಪರ್ನ ಕರ್ಕೊಂಡು ಶಾಪಿಂಗ್ಗೆ ಹೋಗ್ತಾಳೆ. ಬಟ್ ಆ್ಯಂಡಿ ಆಲಿಗೆ ಏನಾದರೂ ತಿನ್ನಕ್ಕೆ ಕೊಡಬೇಕು ಅಂತ ಡೋರ್ನ ಲಾಕ್ ಮಾಡ್ತಾನೆ. ಬಟ್ ಏನು ರೆಸ್ಪಾನ್ಸ್ ಬರೋದಿಲ್ಲ. ಲಾಕ್ನ ತೆಗಿಬೇಕಾದ್ರೆ ನೋಡ್ತಾನೆ ಡೋರ್ ಲಾಕ್ ಆಗಿರುತ್ತೆ. ಇದೇ ಕಾರಣಕ್ಕೆ ಲಾಕ್ ಮಾಡಿರಬೇಕು ಅಂತ ಅಲ್ಲೇ ಪಕ್ಕದಲ್ಲಿರುವಂತಹ ಚಾಕುನ ತಗೊಂಡು ಲಾಕ್ನ ಓಪನ್ ಮಾಡಿ ಆಲಿನ ಆಚೆ ಕಡೆ ಕರ್ಕೊಂಡ್ಬರ್ತಾನೆ. ಆ್ಯಂಡಿ ಆಲಿಗೆ ಏನಾದರೂ ತಿನ್ನಕ್ಕೆ ಕೊಡಬೇಕು ಅಂತ ಅಲ್ಲೇ ಇದ್ದಂಥ ಒಂದು ಫ್ರೂಟ್ನ ಕಟ್ ಮಾಡಿ ಕೊಡ್ತಾನೆ. ಇಲ್ಲಿ ಆಲಿ ಫ್ರೂಟ್ನ ತಗೊಳೋದು ಬಿಟ್ಟು ಚಾಕು ಸಮೇತ ಅದನ್ನ ತಗೊಳ್ತಾನೆ. ನಂತರ ಆ್ಯಂಡಿ ಯಾವುದೋ ಒಂದು ಐಟಮ್ನ ಸರ್ಚ್ ಮಾಡ್ತಿರ್ತಾನೆ. ಹಿಂದೆ ತಿರುಗಿ ನೋಡ್ತಾನೆ, ಆಲಿ ಆ ಫ್ರೂಟ್ ಜೊತೆ ಚಾಕು ಸಮೇತ ಬಾಯಲ್ಲಿ ಕಡಿತಾ ಇರ್ತಾನೆ. ಇದನ್ನ ನೋಡಿ ಆ್ಯಂಡಿಗೆ ಬೀಜ ಬಾಯಿಗೆ ಬಂದ್ಬಿಡುತ್ತೆ. ಯಾಕೆಂದ್ರೆ ಈ ಸೀನ್ ಅತ್ಯಂತ ಭಯಂಕರವಾಗಿತ್ತು. ಇದನ್ನ ನೋಡುವಾಗ ನನ್ನ ಬಾಯಲ್ಲಿ ಚಾಕು ಇಟ್ಟಂಗೆ ನನಗೆ ಒಂಥರ ಫೀಲ್ ಆಗ್ತಿತ್ತು. ಆ ಮಟ್ಟಕ್ಕೆ ತುಂಬಾನೇ ಭಯಾನಕವಾದ ಸೀನ್ ಇದು. ಇದನ್ನ ನೋಡಿದ ಕ್ಷಣನೇ ಆ್ಯಂಡಿ ಅವನ ಬಾಯಲ್ಲಿದ್ದ ಚಾಕುನ ಕಿತ್ತಿ ಬಿಸಾಕಿ ಆ ಒಂದು ಆಲಿ ಅನ್ನೋ ಹುಡುಗಿನ ಆಚೆ ಕಡೆ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ತಾನೆ. ಬಟ್ ಆಲಿ ಆ ಮನೆ ಮುಂದೆ ಒಂದು ಗೆರೆ ಹಾಕಿರುತ್ತೆ, ಅದನ್ನ ಬಿಟ್ಟು ಆಚೆ ಕಡೆ ಹೋಗೋದಕ್ಕೆ ಸಿದ್ಧ ಇರೋದೇ ಇಲ್ಲ. ಬಟ್ ಹೇಗೋ ಮಾಡಿ ಆ್ಯಂಡಿ ಅವನನ್ನ ಎಳ್ಕೊಂಡು ಆ ಗೆರೆ ಆಚೆ ಕಡೆ ಬಂದಾಗ ಆಲಿ ಸಡನ್ ಆಗಿ ಕೆಳಗಡೆ ಬಿದ್ದ್ಬಿಡ್ತಾನೆ. ನಂತರ ಆ್ಯಂಡಿ ನೋಡ್ತಾನೆ, ಆಲಿಯ ದೇಹದಲ್ಲಿ ಯಾವುದೋ ಒಂದು ಪ್ರಾಣಿ ಒದ್ದಾಡೋ ರೀತಿ ಒಂದು ಸೀನ್ನ ಅವನ ಕಣ್ಣು ಮುಂದೆ. ಇದೇ ಕ್ಷಣದಲ್ಲಿ ಈ ಲಾರಾ ಮತ್ತೆ ಪೆಪ್ಪರ್ ಕೂಡ ಬರ್ತಾರೆ. ಲಾರಾ ಇದನ್ನ ನೋಡಿದ ಕ್ಷಣನೇ ಆ್ಯಂಡಿಗೆ ಕೆಟ್ಟ ಮಾತಲ್ಲಿ ಬೈದು ಆಲಿನ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಇದಾದ ನಂತರ ಆ್ಯಂಡಿಗೆ ಅನ್ಸೋದಕ್ಕೆ ಶುರು ಆಗುತ್ತೆ, ಈ ಮನೆಯಲ್ಲಿ ಏನೋ ಆಗ್ಬಾರ್ದಾಗಿದೆ, ಲಾರಾ ಏನೋ ಮಾಡಬಾರ್ದನ್ನ ಮಾಡ್ತಿದ್ದಾಳೆ. ಈ ಹುಡುಗಿ ಯಾರು, ಇಲ್ಲಿ ಆಗ್ತಿರೋದಾದ್ರೂ ಏನು, ಮನೆ ಮುಂದೆ ಈ ಗೆರೆ ಇರೋದಾದ್ರೂ ಯಾಕೆ, ಅವನಿಗೆ ಅನ್ಸೋದಕ್ಕೆ ಶುರು ಆಗುತ್ತೆ. ಗೆಳೆಯರೆ, ಈ ಲಾರಾ ಯಾರು? ಈ ಲಾರಾ ಈ ಪೆಪ್ಪರ್ನ ಅಷ್ಟೊಂದು ಯಾಕೆ ಇಷ್ಟಪಡ್ತಿದ್ದಾಳೆ? ಮತ್ತೆ ಈ ಲಾರಾಳ ಮನೆಯಲ್ಲಿ ಆಲಿ ಅನ್ನೋ ಹುಡುಗಿ ಇರೋದಾದ್ರೂ ಯಾಕೆ? ಆ ಹುಡುಗಿ ಯಾರು? ಈ ಮೂವಿನ ನೀವು ಕಂಪ್ಲೀಟ್ ಆಗಿ ನೋಡಿ. ಮೂವಿ ಮಾತ್ರ ಭಯಂಕರವಾಗಿದೆ. ನಿಜ ಹೇಳ್ತೀನಿ, ಮೂವಿಯ ಸ್ಟಾರ್ಟಿಂಗಲ್ಲಿ ನಿಮಗೆ ಏನು ಅನ್ಸಲ್ಲ, ಬಟ್ ಮೂವಿ ನೋಡ್ತಾ ನೋಡ್ತಾ ನಿಮಗೆ ಬೀಜ ಬಾಯಿಗೆ ಬರುತ್ತೆ. ಅಂತ ಭಯಂಕರವಾದ ಸೀನ್ಸ್ಗಳನ್ನು ನಾನು ನೋಡಿದ್ದೇನೆ. ಸೊ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಬೆಸ್ಟ್ ಮೂವಿಗಳ ಅಪ್ಡೇಟ್ಸ್ಗಳನ್ನು ನಾನು ಕೊಡ್ತಾನೆ ಇರ್ತೀನಿ, ನೀವು ನೋಡ್ತಾನೆ ಇರಿ. ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಗೆಳೆಯರೆ.